ಬಿಆರ್ ಪಾಟೀಲ್ ಆಡಿಯೋ ನಂತರ ವಿಡಿಯೋ ವೈರಲ್. ಸುರ್ಜೇವಾಲಾ ಭೇಟಿಯ ಬಗ್ಗೆ ಪಾಟೀಲ್ ಮಾತಾಡಿದಂತಹ ವಿಡಿಯೋ, ಬಿಆರ್ ಪಾಟೀಲ್ ಮಾತಾಡಿರುವಂತಹ ವಿಡಿಯೋ ವೈರಲ್ ಆಗಿದೆ. ಬಿಆರ್ ಪಾಟೀಲ್ ಆಡಿಯೋ ಬಹಳ ದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ. ಆಡಿಯೋ ನಂತರ ವಿಡಿಯೋ ವೈರಲ್ ಆಗಿದೆ. ಸುರ್ಜೇವಾಲಾ ಭೇಟಿ ಬಗ್ಗೆ ಪಾಟೀಲ್ ಮಾತಾಡಿದ್ದ ವಿಡಿಯೋ. ಕೆಆರ್ ಪೇಟೆಗೆ ಬಂದಿದ್ದ ವೇಳೆ ಆಪ್ತರ ಜೊತೆ ಫೋನ್ನಲ್ಲಿ ಚರ್ಚೆ ಮಾಡಿದ್ರು. ಸುರ್ಜೇವಾಲಾ ಜೊತೆ ಚರ್ಚೆ ಬಗ್ಗೆ ಬಿಆರ್ ಪಾಟೀಲ್ ಮಾಡಿದಂತ ಮಾತುಕತೆ. ವಸತಿ ಇಲಾಖೆ ಭ್ರಷ್ಟಾಚಾರದ ಬಗ್ಗೆ ಬಿಆರ್ ಪಾಟೀಲ್ ದೂರಿದ್ರು. ಸಿದ್ದರಾಮಯ್ಯ ಲಕ್ಕಿ ಲಾಟರಿ ಕೊಡ್ತು ಬಿಟ್ಟ. ಸಿದ್ದರಾಮಯ್ಯಗೆ ಸೋನಿಯಾ ಭೇಟಿ ಮಾಡಿಸಿದ್ದೆ ನಾನು, ಅವನ ಗ್ರಹಿಕೆ ಚೆನ್ನಾಗಿತ್ತು, ಸಿದ್ದರಾಮಯ್ಯನವರು ಸಿಎಂ ಆದ್ರು, ನನಗೆ ಗಾಡು ಇಲ್ಲ ಫಾದರು ಇಲ್ಲ, ಸುರ್ಜೇವಾಲಾ ಜೊತೆ ಚರ್ಚೆ ಮಾಡ್ತೀನಿ, ನನ್ನ ಮಾತನ್ನ ಗಂಭೀರವಾಗಿ ನೋಟ್ ಮಾಡ್ಕೊಂಡಿದ್ದಾರೆ. ಚರ್ಚೆ ಮಾಡಿದಾಗ ನಿಮ್ಮಿಂದ ವಿಷಯ ತಿಳಿತು, ಗ್ರೇಟ್ಫುಲ್ ಟು ಯು ಅಂತ ಹೇಳಿದ್ರು. ಇದು ಬಿಆರ್ ಪಾಟೀಲ್ ಆಡಿದಂತ ಮಾತಿದು. ಈ ವಿಡಿಯೋ ಈಗ ವೈರಲ್ ಆಗಿದೆ. ನಾವಿಲ್ಲಿ ಪೂಜೆ ಇದ್ದಂಗ ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ, ಮುಖ್ಯಮಂತ್ರಿ ಆದ. ನಾನು ಸೋನಿಯಾ ಗಾಂಧಿ ಭೇಟಿ ಮಾಡಿಸುವ ನಾನೇ ಫಸ್ಟು. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಮಾಡಿಬಿಟ್ಟ. ನೋಡಿ, ನಮಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಸುರ್ಜೇವಾಲಾ ನಾನು ಭೇಟಿ ಮಾಡಿದ್ದೇನೆ, ಬಹಳ ಗಂಭೀರವಾಗಿ ಮಾತು ಕೇಳಿದ್ರು, ಎಲ್ಲ ನೋಡ್ಬೋದು. ಆಮೇಲೆ ಎಲ್ಲಿವರೆಗೆ ಹೇಳಿದ್ರೆ ಸಾಕಷ್ಟು ಗೊಂದಲ ಇದೆ. ಹೈಕಮಾಂಡ್ ಕೂಡ ಸುರ್ಜೇವಾಲಾ ಅವರನ್ನು ಭೇಟಿಯಾಗಿ ಏನು ವಿಚಾರ ಹಂಚ್ಕೊಂಡು ಇಲ್ಲ. ಸುರ್ಜೇವಾಲಾ ರಾಜ್ಯಕ್ಕೆ ಬಂದದ್ದು ಏನೋ ಸ್ವಲ್ಪ ಅಪಸ್ವರ ಇದ್ದಿತ್ತು. ಶಾಸಕರ ಜೊತೆಗೆ ಮಾತಾಡಿ ಏನು ಕಷ್ಟ ಇದೆ, ಏನು ನೋವಿದೆ, ಯಾವ ಕಾರಣ ಇದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನಮ್ಮನ್ನೆಲ್ಲ ಕರೆಸಿದ್ರು. ನಿನ್ನೆ ನಾನು ಹೋಗಿ ಸುಮಾರು 45 ನಿಮಿಷ ಮಾತಾಡಿದ್ದೀನಿ, ಎಲ್ಲ ವಿವರವನ್ನು ಕೊಟ್ಟಿದ್ದೀನಿ. ಮುಂದೆ ಅವರು ಭಾಳ ಗಂಭೀರವಾಗಿ ಪರಿಗಣಿಸಿದ್ದಾರೆ, ನೋಟ್ ಮಾಡ್ಕೊಂಡಿದ್ದಾರೆ. ಮುಂದೆ ಯಾವ ಕ್ರಮ ಕೈಗೊಳ್ತಾರೋ ಅವ್ರಿಗೆ ಬಿಟ್ಟ ವಿಷಯ. ನಾನು ಆ ಸಂಸ್ಕೃತಿಯಿಂದ ಬಂದಂಥವನಲ್ಲ. ನನಗೆ ಗಾಡ್ ಫಾದರ್ ಯಾರೂ ಇಲ್ಲ. ನಮಗೆ ಸಿದ್ಧಾಂತವೇ ಗಾಡ್ ಫಾದರು, ವಿಚಾರವೇ ಗಾಡ್ ಫಾದರು. ನಾನು ಸಿದ್ದರಾಮಯ್ಯ ಬಂದದ್ದು ರೈತ ಚಳವಳಿ ಮುಖಾಂತರ ರಾಜಕಾರಣದಲ್ಲಿ. ನಂಜುಂಡಸ್ವಾಮಿಯವರು ನಮ್ಮನ್ನೆಲ್ಲ ಈ ಥರ ಹುರಿದುಂಬಿಸದೆ ಹೋಗಿದ್ರೆ ನಾವು ರಾಜಕಾರಣದಲ್ಲಿ ಸಿದ್ದರಾಮಯ್ಯನೂ ಬರ್ತಿರಲಿಲ್ಲ, ನಾನು ಬರ್ತಿರಲಿಲ್ಲ. ಆನಂತರ JP ನಮಗೆ ಆದರ್ಶ ಆದರು, ಗಾಂಧಿ ಆದರು. ಈ ಥರ ಕೆಲವು ಆದರ್ಶಗಳನ್ನು ಮೆಚ್ಚಿ ಬಂದಂಥವ್ರು. ನಮಗೆ ಗಾಡ್ ಫಾದರ್ ಯಾರೂ ಇಲ್ಲ. ಕೆಲವರಿಗೆ ಗಾಡು ಇದ್ದಾರೆ, ಫಾದರ್ ಇದ್ದಾರೆ. ನಮಗೆ ಗಾಡು ಇಲ್ಲ, ಫಾದರ್ ಇಲ್ಲ. ನಡ್ರಿ, ನನಗೆ ಗೊತ್ತಿಲ್ಲ. ನನಗೆ ಅಷ್ಟು ಎತ್ತರದ ಮಾತಾಡುವಂಥ ಶಕ್ತಿ ಪಕ್ಷದಲ್ಲಿ ನನಗಿಲ್ಲ, ನನಗೆ ಸಾಧ್ಯವೂ ಇಲ್ಲ, ಅದು ಗೊತ್ತೂ ಇಲ್ಲ. ಅದರ ಬಗ್ಗೆ ಹೈಕಮಾಂಡ್ ಅವರು ನಿನ್ನೆ ಖರ್ಗೆ ಅವರು ಯಾವುದೂ ಮಾತು ಹೇಳಿಲ್ಲ, ನನಗೇನೂ ಗೊತ್ತಿಲ್ಲ. ದಯಮಾಡಿ ನನ್ನ ಕೇಳಿ. ನಾನು ಕೇಳಿಲ್ಲ. ನಾಯಕತ್ವದ ವಿಷಯದ ಬಗ್ಗೆ ಸುರ್ಜೇವಾಲಾರವರು ಒಂದು ಶಬ್ದ ಕೂಡ ಮಾತಾಡಿಲ್ಲ. ಯಾಕೆ ಬದಲಾವಣೆ ಆಗಬೇಕು? ಹೈಕಮಾಂಡ್ ಏನೇನು ನಿರ್ಣಯ ತಗೋತದೆ, ನಾನು ಯಾರು ಹೇಳೋನು? ನಿಮ್ಮ ಬರಮಾಯಿನವ್ರ ವಿರುದ್ಧ ನಿಮ್ಗೆ ಏನು ಬೇಸರ ಇಲ್ಲ? ಸಿದ್ದರಾಮಯ್ಯ ವಿರುದ್ಧ ಏನು ಬೇಸರ ಇಲ್ಲ? ಕೆಲವು ವಿಚಾರದಲ್ಲಿ ಬೇಸರ ಇದೆ, ಅನುದಾನದ ವಿಷಯದ ಬಗ್ಗೆ ಬೇಸರ ಇದೆ. ಅದನ್ನು ಮುಖ್ಯಮಂತ್ರಿ ಹತ್ರ ತೊಡ್ಕೊಂಡಿದ್ದೀವಿ, ಹೈಕಮಾಂಡ್ ಹತ್ರನೂ ಹೇಳಿದ್ದೀವಿ. ಏನಕ್ಕೆ ಸಮಸ್ಯೆ ಆಗ್ತಾ ಇದೆ ಸರ್ ಈ ಅನುದಾನ ಕೊಡುವಂಥದ್ದು? ಏನು ಪಕ್ಷದ ಆಂತರಿಕ ವಿಚಾರ, ನಾನೆಲ್ಲ ಹೇಳೋಕ್ಕಾಗಲ್ಲ. ಒಬ್ಬ ಶಾಸಕನಾಗಿ ಆ ಜನರ ಬೇಡಿಕೆಗಳನ್ನು ಈಡೇರಿಸುವಂಥದ್ದು ಆದ್ಯ ಕರ್ತವ್ಯ ನಂದು. ಸರ್, ನೀವು ಒಂದು ಕಡೆ ಪದ ಬಳಸ್ತೀರ, ನನಗೆ ಗಾಡು ಇಲ್ಲ, ಗಾಡ್ ಫಾದರು ಇಲ್ಲ ಅಂತ ಹೇಳಾಯ್ತು. ಅಂದರೆ ಯಾವ ವಿಚಾರವಾಗಿ ಸರ್ ಅಂತೇಳಿ ಅಂತ? ರಾಜಕಾರಣದಲ್ಲಿ ಗಾಡು ಬೇಕು, ಗಾಡ್ ಫಾದರ್ ಬೇಕು. ನನಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಅದರಿಂದನೇ ಅನ್ಯಾಯ ಆಗ್ತದೆ ಸರ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.